ಫಿಮೇಲ್ಸ್ನಲ್ಲಿ ಲಾಸ್ಟ್ ಒಂದು 10-15 ವರ್ಷದ ಜನರೇಷನ್ ಒಳಗಡೆ ಒಂದು ಲೇಟ್ ಮದುವೆ ಆದ್ಮೇಲೆನೂ ಏನು ಮಾಡ್ತಾರೆ, 1-2 ವರ್ಷ ಪ್ಲಾನ್ ಮಾಡ್ತಾರೆ, ಬೇಡ ಶಟಲ್ ಆಗೋಣ, ಮನೆ ಮಾಡೋಣ, ಸೈಟ್ ಮಾಡೋಣ ಅಂತ. ಆಮೇಲೆ 1 ಅಥವಾ 2 ಟೈಮ್ ಏನು ಮಾಡ್ತಾರೆ, ಗರ್ಭಧಾರಣೆ ಆದ್ರೂ ನೇಚರ್ ಕೊಟ್ಟರು ಅದನ್ನ ಅಕ್ಸೆಪ್ಟ್ ಮಾಡಲ್ಲ, ಯಾವುದೋ ಪಿಲ್ಸ್ ತಗೊಂಡ್ಬಿಟ್ಟು ಅದನ್ನ ಅಬಾರ್ಟ್ ಮಾಡ್ತಾರೆ. ಅದು ಎಲ್ಲಕ್ಕಿಂತ ದೊಡ್ಡ ತೊಂದರೆ. ಅಬಾರ್ಟ್ ಮಾಡೋದು ತುಂಬಾ ಪಿಲ್ಸ್ ಯೂಸ್ ಮಾಡೋದು ಬಿಕಾಸ್ ಯು ಆರ್ ಡಿಸ್ಟರ್ಬಿಂಗ್ ಯುವರ್ ನ್ಯಾಚುರಲ್ ಸೈಕಲ್. ಈ ಹಾರ್ಮೋನಲ್ ಪಿಲ್ಸ್ ಏನ್ ಇರುತ್ತಲ್ಲ ಅದರದೇ ಆದಂತ ಅದಕ್ಕೆ ಸೈಡ್ ಎಫೆಕ್ಟ್ ಇರುತ್ತೆ. ಸೊ ಇವತ್ ನಾಳೆ ಬೆಂಗಳೂರಾಗ್ಲಿ ಈ ತರ ಮೆಟ್ರೋ ಸಿಟೀಸ್ ಆಗ್ಲಿ ನಂಬರ್ ಆಫ್ IVF ಫ್ಲರಿಶ್ ಆಗತ್ ಮೇನ್ ರೀಸನ್ ಯಾಕಂದ್ರೆ ಲೇಟ್ ಮದುವೆ ಆದ್ಮೇಲೆ ಫ್ಯಾಮಿಲಿ ಪ್ಲಾನಿಂಗ್, ಆಮೇಲೆ ಫ್ಯಾಮಿಲಿನಲ್ಲಿ ಈ ತರ ಪಿಲ್ಸ್ ತಗೊಂಡ್ಬಿಟ್ಟು ಅಬಾರ್ಟ್ ಮಾಡೋದು, ಆಮೇಲೆ ಇವೆಲ್ಲ ಡ್ಯೂರಿಂಗ್ ಈ ಪ್ರೊಸೆಸ್ ವೇಟ್ ಗೇನ್ ಜಾಸ್ತಿ ಆಗೋದು. ಆ ವೇಟ್ ಗೇನ್ ದಿಂದ ನಾನಾ ರೂಪದಿಂದ ಬೇರೆ ಬಾಡಿನಲ್ಲಿ ಸಮಸ್ಯೆಗಳು, ಟ್ಯೂಬಲ್ ಬ್ಲಾಕೇಜಸ್, ಗರ್ಭಕೋಶ ಏನಿದೆಯಲ್ಲ ಅದರ ಲೈನಿಂಗ್ ನಲ್ಲಿ ಸಮಸ್ಯೆ, AMH ಕಡಿಮೆ, ಹಂಗೆಲ್ಲ ಆಗ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ. ಇವಾಗ ನೋಡಿ ಬೆಂಗಳೂರಿನಲ್ಲಿನೇ ಆಲ್ಮೋಸ್ಟ್ ಒಂದು ಮೋರ್ ದೆನ್ 500 IVF ಸೆಂಟರ್ಸ್ ರನ್ ಆಗ್ತಾ ಇದೆ. ಯಾಕೆ ರನ್ ಆಗ್ತಾ ಇದೆ? ನಾವು ಒಂದು 20 ವರ್ಷ ಮುಂಚೆ ಯಾವಾಗ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಮಾಡಿದಾಗ ಹಾರ್ಡ್ಲಿ 1 or 2 ಸೆಂಟರ್ಸ್, ಅದನ್ನು ತುಂಬಾ ರೇರ್. ಅದು ಹೆಂಗಂದ್ರೆ ಇವಾಗ ಅಯ್ಯೋ ಅದು ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ ಅಂತ ಒಂದು ಹಳೆ ಕಾಲದಲ್ಲಿ IVF ಗೆ ಟೆಸ್ಟ್ ಟ್ಯೂಬ್ ಬೇಬಿ, ಇವಾಗ ಅದನ್ನ ಸ್ವಲ್ಪ ಒಂದು ಗ್ಲಾಮರೈಸ್ ಆಗಿ ಮಾಡ್ಬಿಟ್ಟು. ಸೊ ಇವತ್ ನಾಳೆ ನಾನ್ ಏನ್ ನೋಡ್ತಾ ಇದ್ದೀನಿ ಕಪಲ್ಸ್ ನಲ್ಲಿ 10 ಮದುವೆ ಆಗಿದೆ ಅಂತ ತಿಳ್ಕೊಡಿ. ಇವಾಗ 2025ನಲ್ಲಿ ಒಂದು 10 ಮದುವೆ ಆದ್ರೆ ಅದರಲ್ಲಿ 5 ಅಥವಾ 6 ಮದುವೆನಲ್ಲಿ ಅವ್ರು ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ. 2 ಅಥವಾ 3 ಮದುವೆ ಏನಿದೆ ಅವ್ರ IVF ಮದ್ವೆನೂ IVF, ಮಕ್ಕಳು IVF. ಆಮೇಲೆ ಇದು ಏನಾಗಿದೆ ಅಂದ್ರೆ ಇವಾಗ ಸ್ಪೆಷಲಿ ಸಾಫ್ಟ್ವೇರ್ ಎಂಪ್ಲಾಯ್ ತಪ್ಪು ತಿಳ್ಕೊಬೇಡಿ. ಎಷ್ಟೋ ಸತಿ ಏನ್ ಮಾಡ್ತೀರಾ ನೀವು, ಟ್ರೈ ಮಾಡಲ್ಲ ನ್ಯಾಚುರಲ್ ಆಗಿ. ಒಂದು ಸೀಮನ್ ಅನಾಲಿಸಿಸ್ ಮಾಡಿದ್ದೀರಾ, MH ಮಾಡಿದ್ದೀರಾ, ಹೇಳಿದ್ರು ಡಾಕ್ಟರ್ ಫಸ್ಟ್ ಯಾವುದೋ IVF ಸೆಂಟರ್ ನಲ್ಲಿ ನಿಮಗೆ IVF ಹೋಗ್ಬೇಕಂತ, ಸೆಕೆಂಡ್ ಒಪಿನಿಯನ್ ಕೂಡ ತೊಗೊಳಕ್ ರೆಡಿ ಇಲ್ಲ ಸರ್. ಯಾಕಂದ್ರೆ ಒಂದು ಸೆಕೆಂಡ್ ಒಪಿನಿಯನ್ ಹೋಗ್ಬೇಕಂದ್ರೆ ಮತ್ತೊಂದಿನ ರಜೆ ಮಾಡ್ಕೊಂಡು ಹೋಗ್ಬೇಕು. ಬಟ್ ನಿಮ್ ಲೈಫ್ ಒಂದು ಮಗು ಅಂದ್ರೆ ಇಟ್ ಈಸ್ ಎ ಇನ್ವೆಸ್ಟ್ಮೆಂಟ್ ಫಾರ್ ನಿಮ್ದು 60 years. ಓಕೆನಾ? ನೀವು ಒಂದ್ ದಿವ್ಸಕ್ಕಾಗಿ ವಿಚಾರ ಮಾಡ್ಬಿಟ್ಟು ಮುಂದಿನ ನಿಮ್ 60 ವರ್ಷ ಬಗ್ಗೆ ನೀವು ವಿಚಾರ ಮಾಡ್ತಾ ಇಲ್ಲ. ಯಾವಾಗೋ ಎನಿ ಫೀಲ್ಡ್, ಈಗ ನಾವು ಶರ್ಟ್ ತೊಗೊಳ್ಳುವಾಗ 1 ಅಂಗಡಿ ಇಲ್ಲ 2 ಅಂಗಡಿ ಹೋಗ್ತೇವಲ್ಲ ಸರ್, ಇಲ್ಲಿ ಏನ್ ರೇಟ್ ಇದೆ, ಏನ್ ಕ್ವಾಲಿಟಿ ಇದೆ, ನೆಕ್ಸ್ಟ್ ಅಂಗಡಿನಲ್ಲಿ ಏನ್ ರೇಟ್ ಇದೆ, ಏನ್ ಕ್ವಾಲಿಟಿ ಇದೆ, ಸೇಮ್ ಕ್ವಾಲಿಟಿನಲ್ಲಿ ನಮ್ಗೆ ಯಾವಾಗ ಸ್ವಲ್ಪ ಬೆಟರ್ ಆಪ್ಷನ್ ಸಿಗ್ತಾ ಇದೆ ಅಲ್ಲಿ ತಗೋತೀವಿ ನಾವು. ಇವಾಗ ಯಾರೊಬ್ರು IVF ಸಜೆಸ್ಟ್ ಮಾಡಿದ್ರು, ಮತ್ತೊಬ್ರು ಯಾರೋ ನಮ್ ತರ ಬೇರೆ ಡಾಕ್ಟರ್ ಇಲ್ಲ ಸರ್ ನಾವು ಫಸ್ಟ್ ನ್ಯಾಚುರಲಿ ಟ್ರೈ ಮಾಡೋಣ, ಒಂದ್ 3 ತಿಂಗಳು ನನ್ಗೆ 6 ತಿಂಗಳು ಟೈಮ್ ಕೊಡಿ, ಈ ಟೈಮ್ ಒಳಗಡೆ ನಾನು ನಿಮ್ಗೆ ರಿಸಲ್ಟ್ ಕೊಟ್ಟಿಲ್ಲ, ದೆನ್ ಯು ಗೋ ಫಾರ್ ದ್ಯಾಟ್. IVF ಇಸ್ ನಾಟ್ ದ ಫಸ್ಟ್ ಆಪ್ಷನ್ ಅಲ್ಲ. ಕರೆಕ್ಟ್. ಅದು ನಾವು ಮಾಡ್ಬೋದು ನ್ಯಾಚುರಲ್. ಒಂದು 5-6 ತಿಂಗಳು ನೋಡಿ, ಒಂದು ಎಗ್ ಸೈಕಲ್ ಅಥವಾ ಒಂದು ಸ್ಪರ್ಮ್ ಸೈಕಲ್ ಇಂಪ್ರೂವ್ ಮಾಡಕ್ಕೆ ನಮ್ಗೆ 6 months ಬೇಕು. ಆಯುರ್ವೇದನಲ್ಲಿ ಏನ್ ಹೇಳಿದಾರೆ ಅಂದ್ರೆ ಸಪ್ತಧಾತು ಅಂತ ಕಾನ್ಸೆಪ್ಟ್ ಇತ್ತು. ಸಪ್ತಧಾತು ಏನಂದ್ರೆ ನಾವು ಏನೋ ತಿಂದಿರ್ತೀವಿ, ಅದು ಅನ್ನರಸನಲ್ಲಿ ಕನ್ವರ್ಟ್ ಆಗಿಬಿಡುತ್ತೆ. ಅನ್ನರಸದಿಂದ ರಕ್ತ, ರಕ್ತದಿಂದ ಮಾಂಸ, ಮಾಂಸದಿಂದ ಮೇದ, ಆಮೇಲೆ ಅಸ್ಥಿ, ಆಮೇಲೆ ಮಜ್ಜ, ಆಮೇಲೆ ಶುಕ್ರ. ಸೊ ಶುಕ್ರ ಅಂದರೆ ವೀರ್ಯ. ಇದು ಲಾಸ್ಟ್ ಏನಿದೆಯಲ್ಲ ನಮ್ಮ ಡೈಜೆಷನ್ಗೆ ಎಂಡ್ ಪ್ರಾಡಕ್ಟ್ ಅದು. ಸೊ ನೀವು ಇವತ್ತು 2 ಇಡ್ಲಿ ತಿಂದಿದ್ದೀರಾ, ಅದು ವೀರ್ಯನಲ್ಲಿ ಕನ್ವರ್ಟ್ ಆಗಬೇಕು. ಸ್ಪರ್ಮ್ಯಾಟೋಜೆನಿಸಿಸ್ ಎ ಪ್ರೊಸೆಸ್ ವೇರ್ ಟು ಪ್ರೊಡ್ಯೂಸ್ ಒನ್ ನ್ಯೂ ಸ್ಪರ್ಮ್. ಬಾಡಿನಲ್ಲಿ ಒಂದು ಹೊಸ ಆಗಬೇಕಾದ್ರೆ ಒಂದು 84 to 90 days ಬೇಕು, 84 ದಿಂದ 90 ದಿನ ಬೇಕು. ಆಯುರ್ವೇದನೂ ಇದನ್ನೇ ಸ್ಟಡಿನ ಹೇಳುತ್ತೆ ವೀರ್ಯನ. ಸೊ ನೀವು 2 ಸೈಕಲ್ ಕರೆಕ್ಟ್ ಆಗಿ ಒಂದು 6 ತಿಂಗಳು ರೆಗ್ಯುಲರ್ ಆಗಿ ವ್ಯಾಯಾಮ, ರೆಗ್ಯುಲರ್ ಆಗಿ ಡಾಕ್ಟರ್ ಏನ್ ಹೇಳಿದ್ ಅದು ಆಹಾರ, ಏನ್ ತಿನ್ಬೇಕು ಅದು ತಿನ್ಬೇಕು, ಏನ್ ತಿನ್ಬಾರ್ದು ಅದನ್ನ ತಿನ್ಬಾರ್ದು, ರಾತ್ರಿ ಲೇಟ್ ನೈಟ್ ಮಾಡಬಾರ್ದು ಮಲಗಾಕೆ, ಇಷ್ಟೆಲ್ಲ ಫಾಲೋ ಮಾಡಿದ್ರೆ ವಿದಿನ್ 6 months ನಾನು ಹೇಳ್ತಾ ಇಲ್ಲ ನೀವು ಪಿಲ್ಸ್ ತಗೊಳ್ಳಿ, ಟ್ಯಾಬ್ಲೆಟ್ ತಗೊಳ್ಳಿ ಅಂತ. ಬರೇ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಒಂದು 6 ತಿಂಗಳು ಸ್ವಲ್ಪ ವಾಕ್ ಮಾಡಿ, 6 ತಿಂಗಳು ಒಳ್ಳೆ ನಾನು ಏನ್ ತಿನ್ಬೇಕು ಅದೇ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ, ವಿತೌಟ್ ಎನಿ ಮೆಡಿಸಿನ್ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು. ಬಟ್ ಇದು 6 ತಿಂಗಳು ನೀವು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಕೊಡಬೇಕಾಗುತ್ತೆ. ಮತ್ ನಾನು ಮತ್ತೊಂದು ಹೇಳ್ತೀನಿ ನಿಮ್ಗೆ, ಈ ಎಫರ್ಟ್ ತುಂಬಾ ಬೆಟರ್. ನೀವು IVF ಸೆಂಟರ್ ಹೋಗ್ಬಿಟ್ಟು ಎವ್ರಿ ವಾರಕ್ಕೊಂದ್ಸತಿ ಹೋಗ್ಬೇಕು, ಇಂಜೆಕ್ಷನ್ ಆಗಬೇಕು, ವಾರಕ್ಕೊಂದ್ಸತಿ ಹೋಗ್ಬೇಕು, ಇಂಜೆಕ್ಷನ್ ಆಗಬೇಕು. ಎಷ್ಟು ಪೇನ್ ಇದೆ ಅದರಲ್ಲಿ, ಆಮೇಲೆ ಎಷ್ಟು ಸ್ಟ್ರೆಸ್ಸು, ಎಷ್ಟು ಎಂಬ್ಯಾರೆಸ್ಮೆಂಟು, ಅವೆಲ್ಲ ನೋಡಿದ್ರೆ ನ್ಯಾಚುರಲ್ ಆಗಿ ನಾನು ಹೊಸ ದಂಪತಿಗಳಿಗೆ ಯಾರೋ IVF ಸಜೆಸ್ಟ್ ಮಾಡಿದಾರೆ ನಿಮಗೆ, ನೀವು ಟೇಕ್ 1 more ಒಪಿನಿಯನ್, ಅವ್ರು ಏನು ಹೇಳ್ತಾರೆ, ದೆನ್ ಯು
ಕಮ್ ಟು ದ ಕನ್ಕ್ಲೂಷನ್, ಇಲ್ಲಪ್ಪ ಇದು Okay. ಸರಿನಾ, ಇದು ಮಾಡೋಣ ಅಂತ. ಆನ್ ಆಫ್ ಸಡನ್ ಹೇಳಿದಾರೆ ಅಂದ್ರೆ ಇವತ್ತು ನಾಳೆ ಏನಾಗಿದೆ, ಕರೆಕ್ಟ್. ಕ್ಯಾಶ್ಲೆಸ್ ಫೆಸಿಲಿಟಿ. ಕೆಸ್. ತಾವು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀರಾ ಅಥವಾ ಎಂಪ್ಲಾಯ್ ಇದ್ದೀರಾ, ಕಂಪನಿ ಪೇ ಮಾಡೋದೆ, ಕಂಪ್ನಿ ಪೇ ಮಾಡುತ್ತೆ. ಕಂಪನಿ ಪೇ ಮಾಡೋದೆ. ನನ್ನ ಜೇಬದಿಂದ ಯಾವಾಗ ದುಡ್ಡು ಹೋಗುತ್ತಲ್ಲ ನನಗೆ ಅವಾಗ ನೋವು ಹೋಗುತ್ತೆ. ಆಗುತ್ತೆ, ನನಗೆ ನೋವು ಆಗುತ್ತೆ. ಎನಿ ಹೋ ಕ್ಯಾಶ್ಲೆಸ್, ನಮ್ಮದೇ ಸ್ಪರ್ಮ್ ಇದೆ, ನಮ್ಮದೇ ಆಗಿದೆ. ಏನು ಬರೀ ಅಲ್ಲಿ ನಾವು ನ್ಯಾಚುರಲಿ ನಾವು ಫೈಟರ್ಸ್ ಮಾಡ್ತಾ ಇಲ್ಲ, ಟ್ಯೂಬ್ನಲ್ಲಿ ಆಗ್ತಾ ಇದೆ, ಯಾರಿಗೆ ಗೊತ್ತು. ಕರೆಕ್ಟ್ ಕರೆಕ್ಟ್. ನ್ಯಾಚುರಲ್ ಮಾಡ್ತಿಲ್ಲ, ಟ್ಯೂಬ್ನಲ್ಲಿ ಕೊಡ್ತಾ ಇದೀವಿ ನಾವು. ಇವಾಗ ದುಡ್ಡು ಯಾರ ಕೊಡ್ತಾರೆ? ಯಾರ್ದೋ ದುಡ್ಡು, ಯಾರ್ದೋ ಲ್ಯಾಬು, ನಿಮ್ದು ನಮ್ದು ಶ್ರಮನೇ ಇಲ್ಲ, ಏನು ಹೀಗಾಗ್ಬಿಟ್ರೆ ಇನ್ನೇನಕ್ಕೆ ನ್ಯಾಚುರಲ್ ಆಗಿ ಲೈಂಗಿಕ ಕ್ರಿಯೆ ನಡೆಸೋದು, ಖುಷಿ ಪಡೋದಿದೆ ಯಾವಾಗ ಅನ್ನೋದು. ಕಾರ್ಯಕ್ರಮ ಮುಂದುವರಿತೆ ಡಾಕ್ಟರ್ ನಾರಾಯಣ್ ಟಿ ಮಧುಗುಲ್ ಜೊತೆ.